ಹಲೋ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬ್ಯೂಟಿಫುಲ್ ಆಗಿರೋ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಸೊ ನಿನ್ನೆ ನಾವು ಉಗ್ರ ನರಸಿಂಹ ಟೆಂಪಲ್ಗೆ ಹೋಗಿದ್ವಲ್ಲ, ಆ ಟೆಂಪಲಿಂದ ಜಸ್ಟ್ 1 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಒಂದು ಓಂಕಾರೇಶ್ವರ ಗುಡಿ ಅನ್ನೋ ಒಂದು ಟೆಂಪಲ್ ಸಿಗುತ್ತೆ. ಸೊ ಇದೊಂದು ಜಸ್ಟ್ 1 ಕಿಲೋಮೀಟರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ನೆನ್ನೆ ನಾನು ಹೇಳ್ದಂಗೆ, ಸೊ ಹಾಸನದಿಂದ ದುದ್ದ ಮಾರ್ಗವಾಗಿ ಹೋಗಬೇಕಾದ್ರೆ ಈ ಒಂದು ಟೆಂಪಲ್ ಸಿಗುತ್ತೆ. ಜಸ್ಟ್ ಇದು ಹಾಸನದಿಂದ 25 ಕಿಲೋಮೀಟರ್ ಅಷ್ಟೇ ದೂರದಲ್ಲಿರುತ್ತೆ. ಸೊ ಯಾರು ಬೇಕಾದರೂ ಒಂದಿನ ನೀವು ಟೈಮ್ ಪಾಸ್ ಮಾಡ್ಕೊಂಡು ಬರ್ಬೋದು. ಸೊ ಇದು ಮೇನ್ ಗೇಟಿಂದ ಹೊರಗಡೆ ಹೋದರೆ ನಿಮಗೆ ಅಲ್ಲಿ ರೈಟ್ ಸೈಡಲ್ಲಿ ಒಂದು ಪಾರ್ಕ್ ಥರ ಇದೆ. ಅಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ತುಂಬ ಚೆನ್ನಾಗಿದೆ ಪ್ಲೇಸು. ಮತ್ತು ಅಂದರೆ ನೀವು ಲೆಫ್ಟ್ ಸೈಡಿಗೆ ಬಂದರೆ ಅಲ್ಲಿ ನಿಮಗೆ ಟೆಂಪಲ್ ಸಿಗುತ್ತೆ. ಆ ಟೆಂಪಲ್ ಕೆಳಗಡೆ ನೀವು ಫಸ್ಟ್ ಟೆಂಪಲ್ ಬಂದು ಕೆಳಗಡೆದು ಗಣೇಶನ ದೇವಸ್ಥಾನ ಇದೆ. ಸೊ ಗಣೇಶನ ದೇವಸ್ಥಾನ ಆದಮೇಲೆ ನೆಕ್ಸ್ಟ್ ನೀವು ಹಂಗೆ ಮೇಲೆ ಹೋದರೆ ನಿಮಗೆ ಮೇನ್ ಟೆಂಪಲ್ ಸಿಗುತ್ತೆ. ಸೊ ಅದೊಂದು ಗೇಟ್ ಆದರೆ ಇನ್ನೊಂದು ಗೇಟ್ ಮುಖಾಂತರನೂ ಕೂಡ ಹೋಗ್ಬೋದು. ಇನ್ನೊಂದು ಗೇಟ್ ಮುಖಾಂತರ ಹೋದರೆ ಅಲ್ಲಿ ನೀವು ಆರಾಮಾಗಿ ಡೈರೆಕ್ಟಾಗಿ ಕಾರ್ನ ಒಳಗಡೆ ತಗೊಂಡೋಗ್ಬೋದು. ಸೊ ಕಾರ್ನ ಒಳಗಡೆ ತಗೊಂಡೋಗಿ ಅಲ್ಲಿ ಡೈರೆಕ್ಟ್ ದೇವಸ್ಥಾನ ಮುಂದೆ ನಿಲ್ಲಿಸ್ಕೊಬೋದು. ನಿಲ್ಲಿಸೋದ್ರ ಮುಖಾಂತರ ನೀವು ಅಲ್ಲಿಗೆ ದೇವಸ್ಥಾನ ಹೋಗ್ಬೋದು, ಆಯಿತಾ. ಸೊ ಇದೊಂದು ಗೇಟ್ ಅಂತಲೇ ಹೇಳ್ಬೋದು. ಇಲ್ಲಿ ಮುಂದೆ ಹೋಗ್ತಾ ನೋಡ್ತಾ ಹೋದರೆ ಅಲ್ಲಿ ದೇವಸ್ಥಾನ ಫುಲ್ ಕೆಂಪು ಕಲರಿಂದ ಕಟ್ಟಿರೋಂತಹ ದೇವಸ್ಥಾನ ಇದು. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಈ ಒಂದು ದೇವಸ್ಥಾನನ ಕೇವಲ 10 ವರ್ಷದಲ್ಲಿ ಟೈಮ್ ತೊಗೊಂಡು ಕಟ್ಟಿದ್ದಾರೆ. ಸೊ ಇದು 2004ರಲ್ಲಿ ಇದು ಒಂದು ದೇವಸ್ಥಾನ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದು. 2014ರಲ್ಲಿ ಮುಗಿದಿದೆ. ಈ ಒಂದು ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಒಂದು 25 ವರ್ಷ ಇತಿಹಾಸ ಅಂತಲೇ ಹೇಳ್ಬೋದು. 25 ವರ್ಷದಿಂದ ಈ ಒಂದು ದೇವಸ್ಥಾನ ರೀಸೆಂಟಾಗಿ ಕಟ್ಟಿರೋದು. ಸೊ ಯಾರೆಲ್ಲ ನಿಮ್ಮ ಹಾಸನದ ಫ್ರೆಂಡ್ಸ್ ಹಾಸನದಲ್ಲೇ ಇದ್ದು ಈ ದೇವಸ್ಥಾನ ನೋಡಿಲ್ಲ ಅಂತ ಇರ್ತಾರಲ್ಲ, ಅಂಥವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಅವರು ಕೂಡ ಈ ಒಂದು ಅವರು ವೀಕೆಂಡಲ್ಲಿ ಅಥವಾ ರಜಾ ದಿನಗಳಲ್ಲಿ ಹೋಗ್ಬಿಟ್ಟು ಆರಾಮಾಗಿ ಟೈಮ್ ಪಾಸ್ ಮಾಡ್ಕೊಂಬರಲಿ ಅಂತ ಹೇಳ್ತಾ ಈ ಒಂದು ಸೇಮ್ ಟೆಂಪಲ್ನ ಸುತ್ತ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇರ್ತೀನಿ. ಸೊ ದಯವಿಟ್ಟು ನೋಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಹಾಗಿದ್ರೆ ಬನ್ನಿ ಈ ದೇವಸ್ಥಾನ ಒಂದು ಫುಲ್ಲು ರೌಂಡ್ ಹೋಗ್ಬರೋಣ. ಸೊ ದೇವಸ್ಥಾನ ಸುತ್ತಮುತ್ತ ಏನೇನಿದೆ, ಅಲ್ಲಿ ಸಣ್ಣದಾಗಿ ಗೋಪುರಗಳು ಬೇರೆ ಕಟ್ಟಿದ್ದಾರೆ. ಸೊ ಆ ಗೋಪುರದ ಹತ್ರ ಏನೇನಿದೆ, ಯಾವ್ಯಾವ ದೇವಸ್ಥಾನಗಳಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಸೊ ನೋಡ್ತಾ ಹೋಗಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾರು ಬೇಕಾದರೂ ಒಂದಿನ ಟೈಮ್ ಪಾಸ್ ಮಾಡ್ಬೋದು. ಐ ಹೋಪ್ ಈ ಪ್ಲೇಸ್ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತ ಅನಿಸುತ್ತೆ. ಆಲ್ಮೋಸ್ಟ್ ಹಾಸನಿಂದ 25 ಕಿಲೋಮೀಟ್ರ್ ದೂರ. ಸೇಮ್ ಉಗ್ರ ನರಸಿಂಹ ಟೆಂಪಲ್ಗೆ ಎಷ್ಟು ದೂರ ಆಗುತ್ತೆ ಅಷ್ಟೇ ದೂರ. ಸೊ ಅಲ್ಲಿಂದ 1 ಕಿಲೋಮೀಟ್ರ್ ಅಂದರೆ ನೀವು ಲೆಕ್ಕ ಹಾಕಿ. ಹಾಸನಿಂದ
ಅರಸೀಕೆರೆಗೆ ಹೋಗೋ ರೋಡಲ್ಲಿ ನಿಮಗೆ ಈ ಒಂದು ದೇವಸ್ಥಾನ ಸಿಗುತ್ತೆ. ಸೊ ಆಲ್ಮೋಸ್ಟ್ 25 ಕಿಲೋಮೀಟರ್ಸ್ಗೆ ನೀವು ಆರಾಮಾಗಿ ಇಲ್ಲಿ ರೀಚ್ ಆಗಿ 2 ದೇವಸ್ಥಾನನ ಒಟ್ಟಿಗೆ ಮುಗಿಸ್ಕೊಂಡು ಹೋಗ್ಬೋದು. ಸೊ ಇಲ್ಲಿ ಒಂದು ಸ್ವಲ್ಪ ಮುಂದೆ ಬರ್ತಾ ಹೋದರೆ ಇಲ್ಲಿ ಸಣ್ಣ ಸಣ್ಣ ಗೋಪುರಗಳ ಥರ ಕಟ್ಟಿದ್ದಾರೆ. ಈ ಗೋಪುರಗಳನ್ನ ಇಲ್ಲಿ ಏನೋ ಅಷ್ಟ ದೇವತೆಗಳ ಥರ ಇದೆ ಅನಿಸುತ್ತೆ. ಸೊ ಒಂದೊಂದು ಗುಡಿನಲ್ಲಿ ಒಂದೊಂದೊಂದು ದೇವರುಗಳಿದೆ. ಸೊ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ, ತುಂಬ ಸ್ಪೇಷಿಯಸ್ ಆಗಿದೆ. ತುಂಬ ಜಾಗದಲ್ಲಿ ದೊಡ್ಡದಾಗಿ ಈ ಒಂದು ಟೆಂಪಲ್ನ ಕಟ್ಟಿದ್ದಾರೆ. ತುಂಬ ಚೆನ್ನಾಗಿ ಒಂಥರ ಎಂಜಾಯ್ ಮಾಡ್ಬೋದು ಅಂತಲೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ವಿಡಿಯೋ ತುಂಬ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮ್ಮ ಹಾಸನದ ಫ್ರೆಂಡ್ಸ್ಗಳಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ. ಎಷ್ಟೋ ಜನ ಹಾಸನದಲ್ಲಿ ಇರ್ತಾರೆ, ಬಟ್ ಈ ಒಂದು ಪ್ಲೇಸ್ನ ಗೊತ್ತೇ ಇರೋಲ್ಲ, ಅಂಥವ್ರಿಗೆ ಈ ಒಂದು ವಿಡಿಯೋಗಳನ್ನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಗೊತ್ತಾಗಲಿ, ಅವ್ರು ಕೂಡ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡಿರಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಸೊ ಈ ವಿಡಿಯೋನ ಕೊನೆವರೆಗೂ ನೋಡ್ತಾನೆ ಇರಿ. ಸೊ ಇದ್ರ ಜೊತೆಗೆ ಐ ಹೋಪ್ ನೀವು ಕೂಡ